ನನ್ನ ಬರ್ತ್ಡೇ ಯೂಟ್ಯೂಬಲ್ಲಿ ಬರೋದು ಬರ್ತ್ಡೇಗೆ ನೋಡಿ ಏನೇನೋ ಮಾಡ್ತಾ ಇದ್ದಾರೆ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಏನು ದೊಡ್ಡದು ಬೇಕು ಅಂದ್ರು ಅವಳು ದುಡ್ಡು ಅಲ್ಲೋಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಎಲ್ಲ ಗುಡ್. ನಾನೇನಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ ಅಂದರೆ, ಸೊ ಇವತ್ತು ನನ್ನ ಬರ್ತ್ಡೇ ಗಾಯ್ಸ್. ಅದಕ್ಕೆ ಸೊ ನಮ್ಮ ಪಪ್ಪ ಅವ್ರ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಪಪ್ಪ ಕರ್ಕೊಂಡು ಹೋಗುತ್ತಂತೆ. ಸೊ ಅಲ್ಲಿ ಹೇಗಿದೆ ಅಂತ ನೀವು ನೋಡಿ. ಹಾಗೆ ಕೀಪ್ ವಾಚಿಂಗ್. ಬಾಯ್. ಇದು ನಿಮ್ದೆಲ್ಲ ಯೂಟ್ಯೂಬಲ್ಲಿ ಬರೋಕ್ಕೆ, ಯೂಟ್ಯೂಬಲ್ಲಿ ಬರೋದು. Anything special? Many more happy returns of the day. Sir, to say sa? Open. ಗೈಸ್, ನಮ್ಮ ಕಾಲೇಜ್ಗೆ ಹೋಗಿ ನಾನು ಸ್ವೀಟ್ ಕೊಟ್ಟು ಬಂದೆ. ನೀವು ನೋಡಿದ್ರಲ್ಲ ಹೇಗಿತ್ತು ಅಂತ. ನಾನು ಫಸ್ಟ್ PU ಸೆಕೆಂಡ್ PU ಅಲ್ಲೇ ಓದಿದ್ದು. ಆ್ಯಂಡ್ ಇವಾಗ ಬಂದೆ ಮನೆಗೆ ನಾನು. ಗೈಸ್ ನನ್ನ ಬರ್ಡೇಗೆ ನೋಡಿ ಏನೇನೋ ಮಾಡ್ತಾ ಇದ್ದಾರೆ. ಫ್ರೂಟ್ ಸಲಾಡ್ ಮಾಡ್ತಾಯಿದ್ದಾರೆ. ನಮ್ಮ ಬ್ರೋ ಸುಮಿ ಬ್ರೋ ಬಂದಿದ್ದಾರೆ. 12 ಗಂಟೆಗೆ ಸರ್ಪ್ರೈಸ್ ಕೊಟ್ಟರು ಗೈಸ್. ಏನಿಲ್ಲ ಗೈಸ್, ಲಾಸ್ಟ್ ವೀಕು ನಾನು ಬೆಂಗಳೂರಿಗೆ ಹೋಗಿದ್ದೆ. ನೀವು ವ್ಲಾಗ್ ನೋಡಿದ್ದೀರಾ ಅನ್ಕೋತೀನಿ ಗೈಸ್. ಆವಾಗ ಹೇಳಿದೆ ದರ್ಶು ಬರ್ಡೇಗೆ, ನಮ್ಮ ಅಕ್ಕನ ಬರ್ಡೇಗೆ ಮಾತ್ರ ನೀನು 12 ಗಂಟೆಗೆ ಬಂದು ವಿಶ್ ಮಾಡ್ತೀಯಾ, ಕೇಕ್ ಕಟ್ ಮಾಡಿಸ್ತೀಯ ಅಂತ. ಆವಾಗ ಅವಣ್ಣ ಅದನ್ನೇ ಸೀರಿಯಸ್ ಆಗಿ ತೊಗೊಂಡು ನನ್ನ ಬರ್ಡೇಗೂ ಇವಾಗ ಕೇಕ್ ಕಟ್ ನೋಡಿ ಗಾಯ್ಸ್,
ಗೈಸ್ ಏನು ಗೊತ್ತಾ, ಇವಾಗ ನಂದು ಬರ್ಡೇ ಎಲ್ಲ ಆಯಿತು. ಬರ್ಡೇ ಎಲ್ಲ ಆಗಿ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಏನು ಕೊಡ್ಲಿಪೇಟೆಗೆ ಹೋಗ್ತಿದ್ದೀವಿ ಗೈಸ್. ನಾನು ಲೀಲಜ್ಜಿ ನೋಡಿದೆ, ಸುಮೇಣ ಅಲ್ಲಿ ನೋಡಿ ಸುಮೇಣ ಹೋಗ್ತಿದ್ದೀವಿ. ಸೊ ಇವಾಗ ಎಲ್ಲ ಇಟ್ಕೊಂಡ ಗೈಸ್ ಇವಾಗ ಹೋಗ್ತಿದ್ದೀವಿ. ಸೊ ಬರ್ಡೇ ದಿನ ಅಲ್ಲೇ ಹೋಗ್ತಿದ್ದೀವಿ. ನಾಳೆ ಏನಕ್ಕೆ ಅಂದರೆ ನಾಳೆ ಫಂಕ್ಷನ್ ಇದೆ ಅಲ್ಲ 5 ಗಂಟೆ. ಬಾಯ್ ನೋಡಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಮೇಡಮ್ ಅವರು ಬಾಲ ಅಲ್ಲಾಡಿಸ್ತಾಳೆ, ನನ್ನೂ ಕರ್ಕೊಂಡು ಹೋಗ್ತೀರಾ ಅಂತ. ಸೊ ಹೋಗೋಣ ಬನ್ನಿ ಗಾಯ್ಸ್. ಬಾಯ್, ಅಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್. ಇಲ್ಲಿ ಫೋಟೋ ತೆಗಿತೀನಿ ಬರ್ತಿದೆ ದೊಡ್ಡದು ಬೇಕು ಅಂದ್ರು. ಎಕ್ಸ್ಟ್ರಾಡಿನರಿ ಗರ್ಲ್. ಮಾಡಕ್ಕೆ ಕೆಲಸ ಇಲ್ಲ ಗೈಸ್. ಮೂತಿಗೆ ಇಲ್ಲಿ ಮೂಗಲ್ಲಿದೆಯಲ್ಲ ಇದು, ಅದೆಲ್ಲಿ ಗಾಯ ಆಗಿರೋದಂತ ನಿಮಗೆ ತೋರಿಸ್ತೀನಿ. ನಮ್ಮ ಮಮ್ಮಿ ಮದುವೆಲಿ ಗೈಸ್ ಆಗಿರೋದು. ಇಲ್ಲಿ ನೋಡಿ ಇನ್ನೊಂದು ಹಾಕ್ತೀನಿ. ಇದು ಹಾರನ್ ತರ ಬರುತ್ತೆ ಹಿಂಗೆ. ಇದು ಆರೆಂಜ್ ವೆರಿ ನೈಸ್. ದಟ್ ಈಸ್ ಯು ನೋ ನೋಡು ಅವರೆಲ್ಲ ಆರ್ಟಿಸ್ತಾರೆ. ಯಾರು ಬಟರ್ಫ್ಲೈ Where are you going? ಫೋಟೋ ಗೈಸ್, ಇವನು ಮಧ್ಯ ಹುಡುಗ, ಇವಳು ಮಧ್ಯ ಹುಡುಗಿ. ಸೊ ಇವನಿಗೆ ಇವಳು ಕಂಡ್ರೆ ಅಂತ ತುಂಬ ಇಷ್ಟ ಅಂತ ಇವಳು ಕಂಡ್ರೆ. ಸೊ ಮುಂದೆ ಏನಾಗ ಕಡೆ ಬಂದಿದೆ ಏನಂತೀರಾ? ಫಸ್ಟ್ ಯಾವ್ದು ಹಾಕುತ್ತೆ ಕಾಣಿಸ್ತಿದೆ ಇದ್ದಲ್ಲೇನೆ. ಅವಳು ದುಡ್ಡು ಅಲ್ಲೋಡಿ ಡ್ರೆಸ್ ರೋಸ್. ಇವಳು ರೋಸ್, ಇವನು ಆ್ಯಂಡ್ ಇವನು ರೆಡ್ ರೋಸ್ ಅಂತೆ. ಅವನೇ ಬಾಬಾ ಇಲ್ಲಿಗೆ ಬಾ ಕಾಣಿಸ್ತೀವಿ. ಇಲ್ಲಿಗೆ ಬಾ. ಇಲ್ಲಿಗೆ ಬಾ. ಹಾಂ ನಿಂತ್ಕೋ. ಅಣ್ಣನ ಹಿಂಗೆ ತಪ್ಕೋ. ಅಣ್ಣ ಅಲ್ಲ ಮಾವನ್ ತಪ್ಕೋ ಹಂಗೆ. ಗೈಸ್ ನೋಡಿ ನಾಚಿಕೆ ಆಗೋಯ್ತು ಗೈಸ್. ನಿನ್ ರೋಸ್ ಹಿಂಗೆ ತಪ್ಕೊಂಡು ಕತ್ ಹಿಂಗೆ ಬಗ್ಬಿಟ್ಟು ಹಿಂಗೆ ತಪ್ಕೊಂಡು ಅವಳಿಗೆ ನೀನು ಕಂಡ್ರೆ ಇಷ್ಟ ಇಲ್ಲ ರೋಸ್ಗೆ. ಇವನು ಗೈಸ್, ರೋಸಿಗೆ ಇವನಂದ್ರೆ ತುಂಬ ಇಷ್ಟ ಗೈಸ್. ಜೋಕ್ಸ್ ಅಪಾರ್ಟ್. ಸೊ ಇವನ್ ಕಂಡ್ರೆ ನೋಡಿ ಅವಳು ಬೆಳ್ಳಿ ಸರ ನೋಡ್ಬೇಕಂತೆ. ಏನೋ ರೋಸ್ ಹೇಳ್ತಾಳೆ. ಏನು ನೋಡ ಹುಡುಗಿ ಹೇಳ್ತೈತೆ. ನೋಡಿ ನಾನು ಈ ಥರ ರೆಡಿ ಆಗಿದ್ದೀನಿ. ಓಕೆನಾ? ಆಮೇಲೆ ಇದು ಪೂಜೆ ಮಾಡಿಸಿದ್ರು ನಮ್ಮ ಅಮ್ಮವರು. ಸೊ ಅದು ಹೇಗೆ ರೆಡಿ ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಓಕೆನಾ? ಅಲ್ಲಿ ತನಕ ವಾಚಿಂಗ್. ಇಲ್ಲಿ ನೋಡಿ ಓಕೆ ಗಾಯ್ಸ್, ನಾವು ಈ ಥರ ಹಿಂಗೆ ಆಗ್ಬಿಟ್ಟಿದೆ. ನಂದು ಊಟ ಆಯಿತು ಗೈಸ್. ಇನ್ನು ಮೆಕ್ಕಿ ಜನ ಎಲ್ಲ ಅಲ್ಲಿದ್ದಾರೆ, ಅಲ್ಲಿ ದೇವಸ್ಥಾನ ಇದ್ದಾರೆ, ಅಲ್ಲಿ ಭವನದಲ್ಲಿ ಊಟ ಅಲ್ಲಿ ಬಡಿಸ್ತಿದ್ದಾರೆ ಗೈಸ್. ಸೊ ನಿಮಗೂ ಅಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ಅದಕ್ಕೆ ವಾಚಿಂಗ್. ಬಾಯ್. ಗೈಸ್ ಇಲ್ಲೇ ಇದೆ ಪಕ್ಕದಲ್ಲಿ, ಇಲ್ಲೇ ಊಟ ಮಾಡಿಸ್ತಿರೋದು ಭವನ ಇರೋದು. ಓಕೆ, ದೇವಸ್ಥಾನ ತೋರಿಸ್ತೀನಿ ಗೈಸ್. ನಾನು ಲಾಸ್ಟ್ ವ್ಲಾಗಲ್ಲಿ ಕೊಡ್ಲಿಪೇಟೆಗೆ ಬಂದಾಗ ನಾನು ಹೇಳಿದ್ದೆ ನಿಮಗೆ ದೇವಸ್ಥಾನ ತೋರಿಸ್ತೀನಿ ಅಂತ. ಸೊ ನಾವೆಲ್ಲ ಚಿಕ್ಕವರು, ತುಂಬ ಚಿಕ್ಕವರಿದ್ದಾಗ ದೇವಸ್ಥಾನ ಆಗಿರೋದು. ಎಲ್ಲ ಇಡೀ ಊರೇ ಸೇರಿಸಿ ನಾವು ದೇವಸ್ಥಾನ ಮಾಡಿರೋದು ಗೈಸ್. ಬಾಗ್ಲು ಹಾಕ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಇದೆ ಇರಿ ತೋರಿಸ್ತೀನಿ. ನೋಡಿ ಗಾಯ್ಸ್, ಅಲ್ಲೇ ಇದ್ದಾರೆ, ಅಲ್ಲೇ ಊಟ ಮಾಡ್ತಿದ್ದಾರೆ, ಅಲ್ಲೇ ಹೋಗೋಣ ಬನ್ನಿ. ಸೊ ಊಟ ಬಡಿಸ್ತಿದ್ದಾರೆ ಗೈಸ್. ಯಾರ್ಯಾರು ಊಟ ಮಾಡ್ತಿದ್ದಾರೆ ನಿಮಗೂ ತೋರಿಸ್ತೀನಿ. ಓಕೆನಾ?
ವಾಯ್ಸ್ ಜೋರಾಗಿರೋದು ಯಾರ್ದು ಅಂದರೆ ವಾಯ್ಸ್ ಆಬ್ವಿಯಸ್ಲಿ ನಮ್ಮ ದೊಡ್ಡಮ್ಮ ಅವ್ರದ್ದು. ನೋಡಿ ಬಾಕ್ಸ್ ತುಂಬ ತಗೊಂಡು ಕೊಟ್ಟು ಪಾಯಸ ಚೆನ್ನಾಗಿರುವಂತೆ ಬಾದಾಮ್ ಪೌಡ್ರ್ ಎಲ್ಲ ಇವ್ರನ್ನ ನೋಡ್ಬಿಟ್ಟು ಒಂಚೂರು ಹೇಗಿದ್ದಾರೆ ಪೂಜೆದೆಲ್ಲ ತೆಗಿದ್ದೀವಿ ಕಮೆಂಟ್ ಗೈಸ್. ಇಷ್ಟು 2 ಬಜ್ಜಿ ಆ್ಯಂಡ್ ಇದು ಪಾಯಸ, ಅದು ಸ್ವೀಟು, ಇದು ಅನ್ನ ಸಾಂಬಾರ್, ಇದು ಪುಳಿಯೋಗರೆ ಇದೆ, ಕೋಸಂಬರಿ, ಇದು ಪುಳಿಯೋಗರೆನೂ ಮಾಡಿದ್ದಾರೆ ಗೈಸ್. ಪುಳಿಯೋಗರೆ ಅಂತ ತಿಂತಾ ಇದ್ದಾರೆ ನೋಡಿ. ಗೈಸ್ ನಿಮ್ದು ಏನು ಗೊತ್ತಾ, ಇವನು ಹೆಂಡತಿ ಅವ್ರ ಗಂಡ, ಇವರಿಬ್ರು ಗಂಡ ಹೆಂಡತಿ ಪಕ್ಕದಲ್ಲೇ ಕೂತಿದ್ದಾರೆ. ಅದಕ್ಕೆ ಒಂದೇ ಥರ ಶರ್ಟ್ ಹಾಕಿದ್ದಾರೆ ನೋಡಿ. ನೋಡಿ ಗೈಸ್, ಈ ಅಣ್ಣ ಏನು ತಿಂದೇ ಇಲ್ಲ ಗೈಸ್. ಒಂದೇ ಥರ ಬಟ್ಟೆ ಹಾಕಿದ್ದಾರೆ, ಯಾಕೆಂದರೆ ಗಂಡ ಹೆಂಡತಿ ಅಲ್ವಾ ಅತ್ತೆ ಗಂಡ ಹೆಂಡತಿ. ಅದಕ್ಕೆ ಇವಳು ಬಟ್ಟೆ ಬಿಚ್ಬಿಟ್ಟವಳೆ, ಹೆಂಗಿದ್ದಾಳೆ ಹಂಗೆ ಬದವಳೆ. ಕರೆಕ್ಟಾಗಿ ಹೇಳೋದನ್ನ ಬೇಗ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಇವ್ರಿಗೆ ಗಾಯ್ಸ್ ತೋರಿಸ್ಲಿಲ್ಲ ಅಲ್ವ ನಾನು ಈ ಮೂಗೆ ಎಲ್ಲಿ ಆಗಿದ್ದು ಅಂತ. ಇನ್ನೊಂದ್ಸರಿ ಸೋಮ್ ಹಾಕ್ತೀನಿ ನೋಡಿ. ಔಟ್ಫಿಟ್ ತೋರಿಸ್ತೀನಿ ನಮ್ಮ ದೊಡ್ಡಮ್ಮಂದು ಔಟ್ಫಿಟ್ ಎದುರಲ್ಲಿ ಮೇಲೆ ಗೈಸ್. ನಮ್ಮ ಮಮ್ಮಿ ಅವ್ರದ್ದು ಔಟ್ಫಿಟ್ ಇದು. ಚೆನ್ನಾಗಿ ಕಾಣ್ತಿದ್ದಾರೆ ಅಂದರೆ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಮನೇಲಿ ಏನಾದ್ರು ಕೆಲಸ ಇದ್ರೆ ಕೊಡಿ, ಇವ್ರು ಬಂದು ಮಾಡ್ತಾರೆ. ಇವ್ರದ್ದು ಫೋನ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಇವ್ನಂತೂ ಹಾಕಿರ್ತೀನಿ. ಹುಡುಗಿರು ಯಾರು ಇದ್ದರೆ ಇವ್ನಿಗೆ ಮೆಸೇಜ್ ಮಾಡಿ, ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವರು ಇವ್ರ ಮನೆ ಸೊಸೆ ಆಗ್ತಾರೆ ನೋಡಿ ಗೈಸ್. ನಮ್ಮ ಮಮ್ಮಿ ಔಟ್ಫಿಟ್ ಬಾಕ್ಲು ಹಾಕಿದ್ದಾರೆ, ಹಂಗಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ಇದ್ರ ಮೇಲ್ಗಡೆ ಹಾಲ್ ಇದೆ, ಏನಾದ್ರು ಬರ್ಡೇ ಸೆಲೆಬ್ರೇಷನ್ ಏನಾದ್ರು ಫಂಕ್ಷನ್ ಇದ್ದರೆ ಇಲ್ಲಿ ಮಾಡ್ಕೋಬೋದು. ನಮ್ಮ ಅಮ್ಮದು ಫಂಕ್ಷನ್ ಮಾಡಿದ್ವಿ ಗೈಸ್ ಮೇಲ್ಗಡೆ, ಆ್ಯಂಡ್ ಇಲ್ಲಿ ಊಟ ಹಾಕಿದ್ವಿ, ತುಂಬ ಚೆನ್ನಾಗಿತ್ತು. ಕೊಡಗು ಸೈಡ್ ಅಂದಮೇಲೆ ಹೆಂಗೆ ಫುಲ್ ಗ್ರೀನರಿ ಎಲ್ಲ ಇರುತ್ತೆ ಗೈಸ್. ಆ ಗ್ರೀನರಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಗೈಸ್ ಅಲ್ವಾ. ಇವಳು ಬೇಗ ಡ್ರೆಸ್ ಚೇಂಜ್ ಬಂದವಳೆ. ಬೇಗ ಡ್ರೆಸ್ ಚೇಂಜ್ ಬಂದರೆ ಏನು ಹೇಳಿ ಗೈಸ್, ಹೀಗೆ ಆಗೋದು. ಹೇಗೆ ಇತ್ತು ಅಂತ ನಮ್ಮ ಮಾಮನ ಕೇಳ, ಪೂಜೆ ಎಲ್ಲ ಹೇಗೆ ನಡೀತು ಅಂತ ನಮ್ಮ ಮಾಮನ ಕೇಳಿಸ್ತೀನಿ. ಓಕೆ, ನಾ ಒಂದು ವಿಚಾರ ಹೇಳ್ತಾರೆ ಕೇಳಿ. ಹೆಂಗೆ ನಡೀತು ಇವತ್ತು ಹೇಳಿ, ಇವಾಗ ಹೆಂಗೆ ನಡೀತು ಪೂಜೆ? ಚೆನ್ನಾಗಿ ನಡೀತು. ಆಮೇಲೆ ಏನಾರು ಹೇಳಿ ನಿಮ್ಮ ಊರಿನ ಬಗ್ಗೆ, ನಮ್ಮೂರಿನ ಬಗ್ಗೆ ಹೇಳಿ. ತುಂಬ ಎಲ್ಲರೂ ಸಹಕರಿಸ್ತಾರೆ. ನಮ್ಮೂರು ಜನ ಎಲ್ಲ ಫಂಕ್ಷನ್ಗಳಿಗೂ ಬಂದು ಸಹಕರಿಸಿದ್ರೆ ಇದೀವಿ. ಸ್ಟಾಪ್. ಹೆಂಗೆ ನಗಾಡ್ಕೊಂಡು ನೋಡಿ, ಬಾಯಿ ಬಿಡ್ಕೊಂಡು ನೋಡ್ತವ್ರೆ ನಮ್ಮ ಮಮ್ಮಿ ಅಂತೂ. ನಮ್ಮ ಮಮ್ಮಿ ಬಾಯಿ ಬಿಡ್ಕೊಂಡು ನೋಡ್ತಾರೆ. ಹಾಂ ಹೇಳಿ ಮಾಮ. ದೇವ್ರ ಕಾರ್ಯ ಅಂದರೆ ಎಲ್ಲರೂ ಸಹಕರಿಸ್ತಾರೆ. ಎಲ್ಲ ಕರೆದವ್ರು ಬಂದು ಸಂತೃಪ್ತಿಯಿಂದ ಪೂಜೆ ತೀರಿಸ್ಕೊಂಡು ಊಟ ಪ್ರಸಾದ ತಗೊಂಡು ಹೋಗಿದ್ದಾರೆ. ಮತ್ತು ಎಲ್ಲ ಯಾರೇ ಎಲ್ಲರಿಗೂ ಎಲ್ಲ ಭಕ್ತಾದಿಗಳಿಗೂ, ಎಲ್ಲ ಕುಲ ಬಾಂಧವರಿಗೆ, ಎಲ್ಲ ನನ್ನ ಮನೆ ಕುಟುಂಬದವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರನ್ನೂ ಸಂತೋಷವಾಗಿಡಲಿ ಅಂತ. ಸೊ ಗೈಸ್ ಕೇಳಿದ್ರಲ್ಲ ನಮ್ಮ ಮಾಮ ಹೆಂಗೆ ಮಾತಾಡಿದ್ರು ಅಂತ. ಸೊ ಏನು ಗೊತ್ತಾ, ನನ್ನ ಸತ್ಯನಾರಾಯಣ ಪೂಜೆನ ನಾನು ಬರೀ ಅದನ್ನೇ ತೋರಿಸ್ತಿದ್ದೀನಿ. ನಮ್ಮ ದೊಡ್ಡಮ್ಮದು ನಮ್ಮ ಮನೆಯದು ಎಲ್ಲ ಅದೇ ಆಗುತ್ತೆ. ಸುಮ್ಮನೆ ಏನಕ್ಕೆ ಯಾರೂ ನೋಡೋದು ಇಲ್ಲ ಆ್ಯಕ್ಚುಲಿ, ಬರೀ ಪೂಜೆ ಮಾಡಿ ಹಾಕಿದ್ರೆ. ಸೊ ಡಿಫ್ರೆಂಟಾಗಿ ಮಾಡೋಣ, ನೆಕ್ಸ್ಟ್ ವ್ಲಾಗ್ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಅಂದರೆ ನನಗೆ ಕಾಲೇಜ್ಗೆ ಹೋಗ್ತಿರೋದ್ರಿಂದ ಟೈಮೇ ಸಿಗ್ತಿಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ಟೈಮ್ ಸಿಗ್ತಿಲ್ಲ. ಆಮೇಲೆ ಲ್ಯಾಬ್ಸು ಎಕ್ಸಾಮ್ಸ್ ಎಲ್ಲ ಶುರುವಾಗ್ತಿದೆ. ಸೊ ಹಂಗಾಗಿ ಅದನ್ನೆಲ್ಲ ಮಾಡೋಕ್ಕಾಗ್ತಿಲ್ಲ, ವ್ಲಾಗೇ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ವ್ಲಾಗ್ ಏನಾದರೂ ಇಂಟ್ರೆಸ್ಟ್ ಆಗಿರೋದು ಏನಾದರೂ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೀವು ನನಗೆ ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಿ ವೀಡಿಯೋಸ್ನ ಪ್ಲೀಸ್ ಗಾಯ್ಸ್. ದಿಸ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್. ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ಓಕೆನಾ? ಓಕೆ
ನಾನು ಇದನ್ನು ತೋರಿಸೋಣ ಅಂತಲೇ ಇಲ್ಲಿಗೆ ಬಂದೆ. ನಾನು ಮನೇಲಿ ಯಾರೂ ಇಲ್ಲ, ಸೊ ನಾನು ಮನೆಗೆ ಹೋಗಬೇಕು. ಮನೇಲಿ ಯಾರೂ ಇಲ್ಲ, ಸೊ ನಾನು ಇವಾಗ ಹೋಗ್ತೀನಿ, ಮನೆಗೆ ಹೋಗ್ತೀನಿ ನನಗೆ. ಓಕೆನಾ ಗೈಸ್, ಆಮೇಲೆ ಸಿಗ್ತೀನಿ. ನೋಡಿ ಗೈಸ್, ಇಲ್ಲಿ ಯಾರ್ಯಾರು ಕೊಟ್ಟಿದ್ದಾರೆ ಅನ್ನೋ ದುಡ್ಡು ಎಲ್ಲ ಇಲ್ಲಿದೆ. ಅವ್ರ ಹೆಸರೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ, ಯಾವ ಊರು ಎಲ್ಲಿಂದ ಅಂತ. ಇಲ್ಲಿ ನಮ್ಮ ಮಮ್ಮಿ ಅವ್ರದ್ದು ಎಲ್ಲಿದೆ ಗೊತ್ತಾ ಗೈಸ್, ಇಲ್ಲಿ ನೋಡಿ, ಶ್ರೀಮತಿ ವಾಣಿ ಮತ್ತು ಶ್ರೀ ಸುರೇಶ್ ಮತ್ತು ಮಕ್ಕಳು ಶಿರಂಗಾಲ, ನಮ್ಮ ಊರ ಹೆಸರು ಗೈಸ್. ಇದು 5101 ರೂಪಾಯಿ ಹಾಕಿದ್ದಾರೆ ಶಿರಂಗಾಲ ಗೈಸ್. ಆಮೇಲೆ ತಾರಾ, ನೋಡಿ ಇಲ್ಲಿದೆ ತಾರಾ ಮತ್ತು 82 ಇಲ್ಲಿ ಇದೆ ನೋಡಿ. ತಾರಾ ಮತ್ತು ಶ್ರೀ ಆನಂದ್ ಮತ್ತು ಮಕ್ಕಳು ಬೆಂಗಳೂರು 1001 ರೂಪಾಯಿ. ಸಾರಿ, ಎಷ್ಟು ಕೊಟ್ಟಿದ್ರಿ? 25,000. ಅಲ್ಲಿದೆಯಾ? 25,000 ಕೊಟ್ಟಿದ್ರಾ? ಕಲ್ಪನಾ ಪ್ರಕಾಶ್ ಗೈಸ್, ಇವರೆಲ್ಲ ಕೊಟ್ಟಿದ್ದಾರೆ, ನೆನಪಿಲ್ಲ. ಅಲ್ಲಿ ಹುಡುಕ್ತೆ ನಂಗೆ ಸಿಗಲಿಲ್ಲ ಗೈಸ್, ಇಲ್ಲಾಂದ್ರೆ ಸಿಗ್ತಿತ್ತು. ನಮ್ಮ ದೊಡ್ಡಮ್ಮ ಅವ್ರದ್ದು 25,000 ಅಂತೆ. ಇರಿ ನೋಡೋಣ ಅಲ್ಲಿ ಹಾಕಿದಾರ ಅಂತ, ಬನ್ನಿ ನಿಮ್ಗೆ ತೋರಿಸಿ. ಗೈಸ್, ಇಲ್ಲಿ ನಮ್ಮ ದೊಡ್ಡಮ್ಮ ಅವ್ರದ್ದಿದೆ ನೋಡಿ, ಶ್ರೀಮತಿ ಕಲ್ಪನಾ ಮತ್ತು ಶ್ರೀ ಪ್ರಕಾಶ್ ಹಾಗೂ ಮಕ್ಕಳು 25,000 ಹೊಳೆನರಸೀಪುರ. KG ಸೇಬ್ದು ಒಂದು ಪೌಡ್ ಬ್ರೆಡ್ಡು ತಗೋಬಾರ್ದೆ ಅವನಿಗೆ ಫೋನ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಹೊಸ್ದಾಗಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.